ಹೋಯ್ತಾ ಹಂಗೆ ಅದೇ ಎಲ್ಲಿ ಬೇಡ ಆಯ್ತು ಕಣ ಬಂದ್ಬಿಟ್ಟು ಈಚೆ ಬಸವನ ಜಯಂತಿ ಈ ಟೈಮಲ್ಲಿ ನಾನು ಏನು ಯಾವುದೇ ಥರ ಚಿನ್ನ ಇಲ್ಲ ಏನೂ ತೊಗೊಂಡಿಲ್ಲ. ಸೊ ಒಂದ್ಸಲನೂ ತೊಗೊಂಡಿಲ್ಲ. ನಮ್ಮ ಮನೆಯ ಸುತ್ತಮುತ್ತ ಅಂತ ತೀರಾ ಬಡವರು ಯಾರೂ ಇಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬುಧವಾರ, ಪೂಜೆ ಏನೂ ಮಾಡಿಲ್ಲ. ನಮಗೆ ಸೂತ್ಕ ಇದೆ. ಹಾಗೆ ಊರಿಂದ ಬಂದಮೇಲೆ ಎಲ್ಲ ಮನೆ ಕ್ಲೀನ್ ಮಾಡೇ ಇರಲಿಲ್ಲ. ಸೊ ಸುಮಾರು 1 ತಿಂಗಳಾಗಿತ್ತು ನಾನು ಊರಿಗೆ ಹೋಗಿದ್ದೆ ಮತ್ತು ಮದುವೆ ಫಂಕ್ಷನ್ಸಲ್ಲಿದ್ದೆ. ಹಾಗಾಗಿ ಯಾವುದೇ ಥರ ವೀಡಿಯೋಸು ಹಾಕಿರಲಿಲ್ಲ. ಮತ್ತು ಕಿಚನೆಲ್ಲ ಹಾಗೇ ಇತ್ತು. ಅಷ್ಟು ದಿನದಿಂದ ಯೂಸ್ ಮಾಡದೇ ಇರೋವಂಥ ಪಾತ್ರೆಗಳೆಲ್ಲ ಹಾಗೆ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ತಿಂಡಿಗೆ ಅಂತೇಳ್ಬಿಟ್ಟು ಪಲಾವು ಮತ್ತು ದೋಸೆ, ನನ್ನ ಮಗ ಬೋಂಡ ತೊಗೊಬಂದಿದ್ದಾನೆ ಬೆಳಿಗ್ಗೆ, ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲಿಂದ ತಿಂಡಿ ತರಿಸಿದ್ದೆ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಯಾಕೆಂದರೆ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀರಲ್ವ, ಅರ್ಧಂಬರ್ಧ ಕ್ಲೀನಾಗಿರುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಪೂರ್ತಿ ಕ್ಲೀನ್ ಆದಮೇಲೆ ಅಡುಗೆ ಮಾಡಿಕೊಂಡ್ರೆ ಸರಿ ಅಂತ ಹೇಳ್ಬಿಟ್ಟು ಅಂತ ತಿಂಡಿ ತರಿಸ್ಕೊಂಡಿದ್ದೆ. ಇನ್ನು ತಿಂಡಿ ತಿಂದ್ಬಿಟ್ಟು ಮತ್ತೆ ಮಾಡ್ಕೊತಾ ಇದ್ದೀವಿ ಕೆಲಸನ. ಇಲ್ಲಿ ಸ್ವಲ್ಪ ಎಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ ಸಿಂಕ್ಗೆ ಪಾತ್ರೆಗಳನ್ನ. ಇನ್ನು ಟೈಲ್ಸು, ಶೆಲ್ಫು ಇದೆಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಕಿಚನಲ್ಲೆಲ್ಲ ಇಟ್ಟಿದ್ದೀನಿ. ನಮ್ಮ ಸಚ್ಚು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನಗೆ ಕೆಳಗಡೆ ಎಲ್ಲ ಕುತ್ಕೊಂಡು ತೊಳೆಯೋಕ್ಕಾಗಲ್ಲ ಅಂತ ಅವನೇ ತೊಳೆದು ಈ ಥರ ಜಗಲಿ ಮೇಲೆಲ್ಲ ದಬಾಕಿದ. ಅದನ್ನೆಲ್ಲ ನಾನು ಡ್ರೈ ಮಾಡಿಕೊಂಡು ಒಳಗಡೆ ತೊಗೊಂಡೋಗಿ ಜೋಡಿಸ್ಕೊತೀನಿ. ನೋಡಿ, ಒಂದೇ ಒಂದು ಸ್ಪೂನು ಬಿಟ್ಟಿಲ್ಲ, ಎಲ್ಲನೂ ತೆಗೆದಿದ್ದೀನಿ ನಾನು. ತುಂಬ ದಿನ ಅಂದರೆ 1 ತಿಂಗಳಾಗ್ಬಿಟ್ಟಿತ್ತಲ್ವ, ಹಾಗಾಗಿ ಎಲ್ಲನೂ ನೀಟಾಗಿ ಸ್ವಲ್ಪ ವಿಮ್ ಜೆಲ್ ಹಾಕ್ಬಿಟ್ಟು ಅದರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಡು ಅಂತ ಹೇಳಿದೆ. ಹಾಗಾಗಿ ಅವನೇ ಎಲ್ಲನೂ ಜೋಡಿಸ್ತದೆ. ಬಿಸಿಲಿದೆ ಅಲ್ವಾ, ಬೇಗ ಡ್ರೈ ಆಗಿಬಿಡತ್ತೆ. ಅದನ್ನೆಲ್ಲ ನಾನು ತೊಗೊಂಡೋಗಿ ಜೋಡಿಸ್ಕೊತಾ ಇದ್ದೀನಿ. ಇದೇ ಮಾಡ್ತಾಯಿರೋದು. ಒಂದು ದಿನ ಎಲ್ಲ ಆಯ್ತು. ಇವತ್ತು ಬುಧವಾರ ಅಂದರೆ ಬೆಳಿಗ್ಗೆಯಿಂದನೂ ರಾತ್ರಿವರೆಗೂ ಇದೇ ಆಯ್ತಾಯಿತ್ತು ಕೆಲಸ. ಇನ್ನು ಮಧ್ಯಾಹ್ನದ ಮೇಲೆ ನೀರು ಬಂತು. ಸೊ ಹಾಗಾಗಿ ನನ್ನ ಬಟ್ಟೆಗಳು ತೊಳೆದೇ ಇರಲಿಲ್ಲ. 1 ವಾರದಿಂದ ಹಾಗೆ ಇತ್ತು ಬಟ್ಟೆಗಳು. ಇದೆಲ್ಲನೂ ನಾನು ತೊಳ್ಕೊತಾ ಇದ್ದೀನಿ. ಸೊ ಇನ್ನೂ ಜಗಲಿ ಮೇಲೆ ತೊಳ್ಕೊಳ್ಳೋ ಅಂಥದ್ದು, ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಇವಾಗ ಬಟ್ಟೆಗಳು ಕೂಡ ಎಲ್ಲ ತೊಳೆದೆ ಅರ್ಧಂಬರ್ಧ ಆಗಿತ್ತು. ಇನ್ನೂ ಸ್ವಲ್ಪ ಇದೆ ಅಡುಗೆ ಮನೆ ಪಾತ್ರೆಗಳು. ನೋಡೋದಕ್ಕೆ ಮಾತ್ರ ಸ್ವಲ್ಪ ಅಂತ ಅನಿಸುತ್ತೆ, ಒಂದರೊಳಗಡೆ ಒಂದು ಸೇರ್ಕೊಂಡಂಗೆ ಜಾಸ್ತಿ ಅನಿಸ್ತಾ ಇರುತ್ತೆ. ಇವಾಗ ಬಿಸಿಲು ಬೇರೆ ಇರೋದ್ರಿಂದ ಸಾಕು ಅನಿಸುತ್ತೆ. ಕೆಲಸ ಫಸ್ಟಷ್ಟು ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಏನು ಮಾಡೋದು, ಮಾಡ್ಕೊಳ್ಳೇಬೇಕಲ್ವ ಕೆಲಸಗಳನ್ನ. ನಂದು ಬಟ್ಟೆ ಎಲ್ಲನೂ ಕೂಡ ತೊಳೆದೇ ಆಯಿತು. ಇನ್ನು ಗ್ಯಾಸ್ ಸ್ಟವ್ ಒಂದಿತ್ತು. ಇವಾಗ ಸಂಜೆ ಆಗಿದೆ. ಈ ಗ್ಯಾಸ್ ಸ್ಟವ್ ಒಂದು ತೊಳ್ಕೊಡು, ಇನ್ನು ರಾತ್ರಿಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇದನ್ನು ತೊಳಿತಾ ಇದ್ದಾನೆ. ನಮ್ಮದು ಗ್ಯಾಸ್ ಸ್ಟವ್ ಸುಮಾರು 10 ವರ್ಷದ ಮೇಲಾಗಿದೆ. ಬಟ್ ಚೆನ್ನಾಗೇ ಇದೆ. ನಾನು ಏನೂ ಅಷ್ಟಾಗಿ ಉಕ್ಸಲ್ಲ ಮತ್ತು ಗಲೀಜು ಮಾಡ್ಕೊಳ್ಳಲ್ಲ. ಸೊ ಹೊಸದ್ರ ಥರನೇ ಇದೆ, ಚೆನ್ನಾಗೂ ಕೂಡ ಉರಿಯುತ್ತೆ. ಹಾಗಾಗಿ ಇದೇ ಗ್ಯಾಸ್ ಸ್ಟವ್ನೇ ನಾವು ಇಟ್ಕೊಂಡಿರೋ ಅಂಥದ್ದು, ಚೇಂಜ್ ಮಾಡಲಿಕ್ಕೆ ಹೋಗಿಲ್ಲ. ಇವಾಗ ಗ್ಯಾಸ್ ಸ್ಟವ್ ಕೂಡ ಎಲ್ಲನೂ ಇವನು ತೊಳ್ಕೊಟ, ಸ್ಟೀಲ್ದು. ಸೊ ಚೆನ್ನಾಗಿದೆ ನೋಡಿ. ಫುಲ್ಲೆಲ್ಲ ಬಿಚ್ಚಿಬಿಟ್ಟು ಇದೇ ರೀತಿಯೇ ವಾಶ್ ಮಾಡ್ಕೊತೀನಿ. ಇನ್ನು ಬಟ್ಟೆಗಳೆಲ್ಲ ಒಣಗಲಿ ಅಂತ ಹಾಗೆ ಹಾಕಿದ್ದೆ. ಬಟ್ಟೆಗಳು ಕೂಡ ಚೆನ್ನಾಗಿ ಒಣಗಿತ್ತು. ಇನ್ನು ನೈಟ್ಗೆ ಸ್ವಲ್ಪ ಕುಷ್ಕ ಮಾಡಿದ್ದೆ ಅಷ್ಟೇ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಪ್ಲೈನ್ ಕುಷ್ಕ ಚೆನ್ನಾಗಿತ್ತು. ಅಂದರೆ ನಮ್ಮ ಮನೆಯವ್ರಿಗೆ ಮದುವೆಗಳ ಟೈಮ್ ಅಲ್ವಾ, ಆರ್ಡ್ರುಗಳ ಟೈಮು. ಸೊ ಹಾಗಾಗಿ ಅವ್ರು ಅಲ್ಲೇ ಊಟ ಮಾಡ್ಕೊಬರ್ತಾರೆ. ನನಗೂ ನಮ್ಮ ಸಚ್ಚುಗೆ ಅಂತ ಮಾಡಿದೆ. ಇನ್ನೂ ಸ್ವಲ್ಪ ಮಿಕ್ಕಿತ್ತು. ಅನ್ನ ಸಾಂಬಾರೆಲ್ಲ ಮಾಡಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಮತ್ತು ಅನ್ನ ಸಾಂಬಾರೆಲ್ಲ ಮಾಡೋದು ನಾನು ಕಡಿಮೆನೇ, ಜಾಸ್ತಿ ತಿಂಡಿ ಐಟಮ್ಸ್ಗಳೇ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ನೆಕ್ಸ್ಟ್ ಡೇ ಇವತ್ತು ಗುರುವಾರ, ಬೇಗ ಆಗಲಿ ಅಂತೇಳ್ಬಿಟ್ಟು ಪುಳಿಯೋಗರೆ ಮಾಡಿದೆ. ಯಾಕಂದರೆ ಇನ್ನೂ ರೂಮ್ ಕ್ಲೀನ್ ಮಾಡೋದಿದೆ, ಹಾಲ್ ಕ್ಲೀನ್ ಮಾಡೋದಿದೆ. ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಆಗಿಬಿಟ್ರೆ ತುಂಬ ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಬೇಗ ಮಾಡ್ಕೊಳ್ಳೋಣ ಅಂತ. ನಾಳೆ ಅಕ್ಷಯ ತೃತೀಯ ಇದೆ ಅಲ್ವಾ, ಸೊ ಬಸವನ ಜಯಂತಿ. ಹಾಗಾಗಿ ನಾಳೆ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಲ್ಲೇ ಉರಿಸ್ಕೊತಾ ಇರ್ತೀನಿ, ಗ್ಯಾಸ್ ಹತ್ರ ಆಗಲಿ ಟೈಲ್ಸ್ಗಳಾಗಲಿ. ಹಾಗಾಗಿ ಏನೂ ಅಷ್ಟು ಡೀಪಾಗಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ. ಬಟ್ ಏನಂದರೆ ತುಂಬ ದಿನ ಆಗಿಬಿಟ್ರೆ ನನಗೆ ಹಾಗೆ ಅಡುಗೆ ಮಾಡ್ಲಿಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ.
ಸೊ ಇವಾಗ ತಿಂಡಿ ಕೂಡ ಆಯಿತು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಡು ಮಮ್ಮಿ ಅಂತ ಹೇಳ್ದೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಊರಲ್ಲೇ ಮಾಡ್ಕೊಬಂದಿದ್ದೆ, ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡಕ್ಕೂ ದಾಸವಾಳದ್ದು. ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಕೂದಲು ಉದುರು ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ದಾಸವಾಳದ್ದು, ಮೆಂತ್ಯ ಮತ್ತು ದಾಸವಾಳದ ಎಲೆ ಇರ್ಬೋದು, ಸ್ವಲ್ಪ ಈರುಳ್ಳಿ ಸಿಪ್ಪೆ, ಕಪ್ಪು ಎಳ್ಳು, ಇದೆಲ್ಲನೂ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ನೀಟಾಗಿ ಕುದಿಸಿರೋ ಅಂಥದ್ದು. ಇದು ಹರಳೆಣ್ಣೆಗೇನು ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಬಟ್ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಇವನು ಹಚ್ಕೋತಾನಲ್ವ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಅಷ್ಟೇ. ಸೊ ಇನ್ನು ನೋಡಿ, ರೂಮೆಲ್ಲ ಕ್ಲೀನ್ ಮಾಡಿ ಆಯಿತು. ಸ್ವಲ್ಪ ಸೆಕೆ ಕೂಡ. ಸೊ ಇವಾಗ ಹಾಲೊಂದು ಕ್ಲೀನ್ ಮಾಡ್ತಾಯಿದ್ವಿ. ಅಂದರೆ ಜೊತೆಯಲ್ಲಿ ನನ್ನ ಮಗ ಮಾಡಿಕೊಡ್ತಾನೆ, ಅರ್ಥ ಮಾಡ್ಕೊತಾನೆ, ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಅಂತ. ದೇವ್ರ ಮನೆ ಕೂಡ ಅವನೇ ಕ್ಲೀನ್ ಮಾಡಿದ್ದ. ದೇವ್ರದ್ದು ಪಾತ್ರೆಗಳೆಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ, ಆಮೇಲೆ ತೊಳ್ಕೊಬೇಕು. ಸೊ ಇವಾಗ ಹಾಲೊಂದು ಕ್ಲೀನ್ ಮಾಡಬೇಕು. ಎಲ್ಲ ಜಮ್ಕನ, ಬೆಡ್ಶೀಟು ಎಲ್ಲನೂ ಚೇಂಜ್ ಮಾಡಿ, ಸೋಫಾದ ಕವರ್ ಎಲ್ಲನೂ ತೊಳಿಲಿಕ್ಕೆ ಹಾಕಿದ್ದೀನಿ. ಬಟ್ಟೆಗಳು ಅಷ್ಟೇ ತುಂಬಾ ಇದೆ. ಸೊ ಇವಾಗ ನೋಡಿ ನೀಟಾಗಿ ಎಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಒರೆಸಿ, ಶೋಕೇಸ್ದು ಎಲ್ಲ ಟಿ ವಿ ಸ್ಟ್ಯಾಂಡ್ ಎಲ್ಲನೂ ಒರೆಸಿ ನೀಟಾಗಿ ನಾನು ಕಸ ಗುಡಿಸ್ಕೊಟ್ಟೆ. ಬಟ್ಟೆಗಳು ಇಷ್ಟು ಎತ್ತರ ಆಗಿದೆ ಆಲ್ರೆಡಿ. ಅವನು ಎಲ್ಲನೂ ಮನೆ ಒರೆಸ್ದ. ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು, ಸ್ವಲ್ಪ ಬಿಟ್ಟು ಬರ್ತಾಯಿತ್ತು. ತುಂಬ ಏನು ಮಳೆ ಬಂದಿಲ್ಲ. ಇನ್ನೂ ಭೂಮಿನ ಶಾಖ ಅಷ್ಟೇ ಇದೆ. ಇನ್ನೂ ವಾತಾವರಣ ತಂಪು ಅಂತಲೇ ಅನ್ನಿಸ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಮಳೆ ಬರಬೇಕು. ಈ ಸಲನಾದ್ರು ಚೆನ್ನಾಗಿ ಮಳೆ ಆಗಲಿಯಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನೆಕ್ಸ್ಟು ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಕರಿ ಮಾಡ್ತಾಯಿದ್ದೀನಿ. ನೋಡಿ, ಮೊಟ್ಟೆ ಬೇಯಿಸ್ಬಿಟ್ಟು 2 ಪಾಲು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 2 ಈರುಳ್ಳಿ, ಹಾಗೆ ಸ್ವಲ್ಪ 2 ಟೊಮೊಟೊ ಹಣ್ಣು, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಮತ್ತು 2 ಟೊಮೊಟೊ ಹಣ್ಣು, ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಒಂದೇ ಥರ ಮಾಡೋದೇನು ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಒಂದು 10 ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಮಾಡಿದ್ದು, ಚೆನ್ನಾಗಿತ್ತು. ಅದಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಒಂದ್ಸಲ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಇನ್ನು ಟೊಮೊಟೊ ಹಣ್ಣು ಹಾಕ್ಬಿಟ್ಟು, ನಾನು ಟೊಮೊಟೊ ಹಣ್ಣು ಸ್ವಲ್ಪ ಬೇಕಂದರೆ ಸಣ್ಣಕ್ಕೆ ಕಟ್ ಮಾಡ್ಕೊಬೋದು. ಇಲ್ಲಿ ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರೋ ಸಿಗಲಿಲ್ಲ ನನಗೆ, ಮತ್ತು ಹಾಗಾಗಿ ಕಲರಷ್ಟು ಬಂದಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು ಇನ್ನೂ ಎಲ್ಲ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ಮತ್ತು ಫ್ರಿಜ್ ಕೂಡ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ನಾಳೆ ತರಕಾರಿ ತರಿಸೋಣ ಅಂತ ಹೇಳ್ಬಿಟ್ಟು ಅಂತ ಇಲ್ಲೇ ತೊಗೊಂಡಿದ್ದೆ ಅಂಗಡಿನಲ್ಲಿ. ಹಾಗಾಗಿ ತರಕಾರಿ ಎಲ್ಲ ಏನೂ ಅಷ್ಟಾಗಿ ತರಿಸಿರಲಿಲ್ಲ. ಸೊ ಇವಾಗ ಇದೆಲ್ಲ ನೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಟೊಮೊಟೊ ಹಣ್ಣು ಫುಲ್ಲು ಕೆಂಪಗಿದ್ರೆ ಇನ್ನೂ ಕೆಂಪಗೆ ಬರುತ್ತೆ. ಖಾರ ಗ್ರೈಂಡ್ ಮಾಡ್ಕೊಂಡಾಗ ಕಲರ್ ಚೆನ್ನಾಗಾಗುತ್ತೆ. ಸೊ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ, ಇದಂತೂ ಹೋಟೆಲಲ್ಲಿ ಕೊಡ್ತಾರಲ್ಲ ಗ್ರೇವಿ, ಆ ರೀತಿಯೇ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀನು ನಮ್ಮ ಮನೆಯಲ್ಲಿ ಗುರುವಾರ, ಶುಕ್ರವಾರ ಆ ಥರ ಎಲ್ಲ ಏನೂ ಇಲ್ಲ. ಏನಾದರೂ ನಾನು ಪೂಜೆ ಮಾಡ್ತಾರೆ ಆ ಟೈಮ್ಗಳಲ್ಲಿ ತಿನ್ನೋದಿಲ್ಲ. ಇನ್ನು ಅದನ್ನು ಬಿಟ್ಟರೆ ನೈಟ್ ಟೈಮಲ್ಲಿ ಮಾಡ್ಕೊತೀವಿ, ಸ್ವಲ್ಪನೇ ಮಾಡ್ಕೊತೀವಿ ಒಂದು ಟೈಮ್ಗೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ, ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಹಾಕಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ತುಂಬ ಚಕ್ಕೆ ಲವಂಗ ಎಲ್ಲ ಸೇರಿಸಿಲ್ಲ, ತುಂಬ ಸ್ಪೈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನನಗೆ ಖಾಲಿ ಆಗಿತ್ತು, ಹಾಗಾಗಿ ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿಲ್ಲ. ನೀವು ಗ್ರೇವಿ ನೋಡ್ಕೋಬೇಕು, ನಿಮಗೆ ಎಷ್ಟು ಗಟ್ಟಿ ಬೇಕು ಅಂತ ಹೇಳ್ಬಿಟ್ಟು ಅಂತ. ತುಂಬಾ ಸಿಂಪಲ್ಲು, ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಟೈಮೇ ತೊಗೊಳ್ಳಲ್ಲ. ಆಲ್ರೆಡಿ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ 1-2 ಕುದಿ ಬಂದ್ರೂ ಸಾಕು, ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ನಾನಿವಾಗ ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಹೇಳಿದ ಹಾಗೆ ಕಲ್ಲರು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಕಲರ್ ಕಾಣಿಸುತ್ತೆ ಚೆನ್ನಾಗಿ. ಮತ್ತು ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಹಣ್ಣಾಗಿರೋದು ಹಾಕ್ಕೊಂಡ್ರೆ
ಕಲರ್ ಬರುತ್ತೆ. ಕಲ್ಲರ್ಗಿಂತ ಏನಂದರೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಸಜ್ಜು ಇನ್ನೂ ಕೇಳ್ತಾ ಇದ್ದ, ಜಾಸ್ತಿ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ಅಂತ ನಾನು ಇಷ್ಟೇ ಮಾಡಿದ್ದು. ನಾನು ತುಂಬ ಎಲ್ಲ ತಂಗ್ಳು ಆ ಥರ ಎಲ್ಲ ಮಾಡಿಕೊಂಡೆಲ್ಲ ತಿನ್ನೋದಿಲ್ಲ, ಮತ್ತು ತುಂಬ ಜಾಸ್ತಿನೂ ಮಾಡೋದಿಲ್ಲ. ಮೇಯ್ನ್ ಏನಂದರೆ ನಾನು ಫುಡ್ಡು ವೇಸ್ಟ್ ಮಾಡೋಲ್ಲ, ವೇಸ್ಟಾಗಿ ಮಾಡೋದು ಇಲ್ಲ. ಅಕಸ್ಮಾತ್ ಮಾಡಿದ್ದು ಮಿಕ್ಕೊಂಡ್ರೆ ಅಯ್ಯೋ ಬೇಡ ಇದು ಆಚೆಗೆ ಹಾಕ್ಬಿಟ್ಟು ಬೇರೆ ಮಾಡ್ಕೊಳ್ಳೋಣ ಆ ಮನೋಭಾವ ಅಂತೂ ನನಗಿಲ್ಲ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಮಾಡೋದು ಹೊಟ್ಟೆಗೋಸ್ಕರ ಅಲ್ವಾ, ಹಾಗಾಗಿ ಯಾವುದೇ ಕಾರಣಕ್ಕೂ ಊಟನ ವೇಸ್ಟ್ ಮಾಡಬಾರ್ದು, ಇದು ನನ್ನ ಒಂದು ಪಾಲಿಸಿ. ಸೊ ಇವಾಗ ಅದು ಕುದಿ ಬಂತಲ್ವ, ಇವಾಗ ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಸೇರಿಸ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ವ, ಸ್ವಲ್ಪ ಮಸಾಲೆ ಈ ಮೊಟ್ಟೆಗೆ ಹಿಡಿಯುತ್ತೆ, ಹಾಗಾಗಿ ಚೆನ್ನಾಗಿ ರುಚಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದ್ರ ಜೊತೆಗೆ ರೊಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಅಂತ ರೊಟ್ಟಿಗೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ. ಆಮೇಲೆ ಏನಾಯ್ತು ಅಂದರೆ ಮಳೆ ಬರ್ತಾಯಿತ್ತು, ಕರೆಂಟ್ ಕೂಡ ಹೊರಟೋಯ್ತು. ನಂದು ಮತ್ತು ನನ್ನ ಮಗಂದು ಊಟ ಆಯಿತು. ಇನ್ನು ನಮ್ಮ ಮನೆಯವ್ರು ಬಂದಿದ್ದು ರಾತ್ರಿ 10 ಗಂಟೆ ಆಗಿತ್ತು. ಆವಾಗ ಕರೆಂಟ್ ಕೂಡ ಇರಲಿಲ್ಲ. ಇನ್ನು ಅವರಿಗೆ 2 ರೊಟ್ಟಿ ಹಾಕೊಟ್ಟೆ. 2 ಮಾಮೂಲಿ ಅಕ್ಕಿ ರೊಟ್ಟಿನೇ ಹಾಕಿದ್ದು. ನನಗೂ ಸಾಕಾದಂಗೆ ಆಗಿತ್ತು. ನಿನ್ನೆನೂ ಕೆಲಸ, ಇವತ್ತು ಕೆಲಸ, ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಕರೆಂಟ್ ಕೂಡ ಇರಲಿಲ್ವ ಅಲ್ವಾ. ಪಾತ್ರೆಗಳು ಇನ್ನೂ ತೊಳಿಬೇಕಿತ್ತು. ನೋಡಿ ನಮ್ಮಿಬ್ರದ್ದು ಆಗಿತ್ತು ಊಟ. ನಾನು ಒಂದು ಅರ್ಧ ರೊಟ್ಟಿ, ಅವನು ಒಂದು ಅರ್ಧ ರೊಟ್ಟಿ ತಿಂದಿದ್ದ. ಸೊ ಇವಾಗ ನಮ್ಮ ಮನೆಯವ್ರು ಬಂದರು, ಅವ್ರಿಗೆ ಹಾಕ್ಕೊಡ್ತೀವಿ. ಇನ್ನೊಂದು ಸ್ವಲ್ಪ ಬೆಳಗ್ಗೆಗೆ ಮಿಕ್ಕಿತ್ತು. ಇನ್ನು ಅವರಿಗೆಲ್ಲ ಹಾಕೊಟ್ಮೇಲೆ ಇನ್ನು ಕರೆಂಟು ಬಂದಿದ್ದು ರಾತ್ರಿ 11 ಗಂಟೆಗೆ ಬಂತು ಕರೆಂಟು. ಪಾತ್ರೆಗಳು ತೊಳೆದಿರಲಿಲ್ಲ ಅಲ್ವಾ. ಸಿಂಕಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನ ಮಡಗಬೇಡಿ. ಅಡುಗೆ ಮನೆ ಸಿಂಕಲ್ಲಿ ಎಂಚಿಲ್ ಪಾತ್ರೆಗಳನ್ನ, ಅದು ಮನೆಗೆ ದರಿದ್ರನ ತಂದುಕೊಡುತ್ತೆ. ಹಾಗಾಗಿ ನಿಮಗೆ ಆಗಲಿಲ್ಲ ಅಂದರೆ ಎಲ್ಲನೂ ಒಂದು ಟಬ್ಬಿಗೆ ತುಂಬಿಡ್ಬೇಕಾದ್ರೆ ಸ್ವಲ್ಪ ಔಟ್ಸೈಡ್ ಇಟ್ಬಿಡಿ, ಇಲ್ಲಾಂದರೆ ಅಡುಗೆ ಮನೆಯಲ್ಲಂತೂ ಯಾವುದೇ ಕಾರಣಕ್ಕೂ ಮಡಗಬೇಡಿ. ನಾನು ಇವಾಗ 11 ಗಂಟೆ ಆಗಿತ್ತು, ಆವಾಗ ಪಾತ್ರೆಗಳೆಲ್ಲನೂ ತೊಳೆದೆ. ಇದು ಶುಕ್ರವಾರ, ಅಕ್ಷಯ ತೃತೀಯ ಇವತ್ತು. ಸೊ ನಾರ್ಮಲಾಗಿ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಪಾತ್ರೆಗಳೆಲ್ಲ ತೊಳೆದಿರಲಿಲ್ಲ. ಹಾಗಾಗಿ ಹಿತ್ತಾಳೆ ಪಾತ್ರೆ, ತಾಮ್ರದದೆಲ್ಲ ತೊಳೆದಿ ಆಯಿತು. ಬೆಳ್ಳಿ ಪಾತ್ರೆಗಳನ್ನ ಸ್ವಲ್ಪ ಸಬೀನಾ ಪುಡಿ ಹಾಗೆ ಮತ್ತು ವಿಭೂತಿ ಎರಡೂ ಹಾಕ್ಕೊಂಡು ತೊಳೆದ್ರೆ ಸ್ವಲ್ಪ ಕರೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ನೋಡಿದ್ದೆ. ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಕರೆ ಏನೂ ಹೋಗಲಿಲ್ಲ, ಪರವಾಗಿಲ್ಲ. ಮುಂಚೆ ಎಲ್ಲ ಸ್ವಲ್ಪ ಕಪ್ಪಾದಂಗೆ ಆಗಿಬಿಟ್ಟಿತ್ತು. ನಾವು ಕರೆಕ್ಟಾಗಿ ದೀಪ ಹಚ್ತಿರ್ಲಿಲ್ಲ ಅಲ್ವ, ಮನೆಯಲ್ಲಿ ಇರಲಿಲ್ವಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆದಂಗೆ ಆಗಿತ್ತು. 1 ತಿಂಗಳೇ ಆಗಿತ್ತು. ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಇದು ಸೀರೆ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಕಾಯಿ, ಬಳೆ ಮತ್ತು ಹೂವು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ವಸ್ತುಲ್ ಪೂಜೆಗೆ ರೆಡಿ ಮಾಡಿದ್ದೀನಿ. ಹಾಗೆ ತುಳಸಿ ಕಟ್ಟೆಗೂ ಕೂಡ ಪೂಜೆಗೆ ರೆಡಿ ಮಾಡಿದ್ದೀನಿ. ಇವಾಗ ಮನೆಯಲ್ಲೂ ಕೂಡ ಸಂಜೆ ಪೂಜೆ ಮಾಡಿ ಆಯಿತು. ಪೂಜೆ ಮಾಮೂಲಿ ನಾರ್ಮಲಾಗಿ ಮಾಡಿದ್ದೀನಿ, ಅಂಥ ಸ್ಪೆಷಲ್ಲಾಗಿ ಏನೂ ಇಲ್ಲ. ಸೊ ಕೆಲವರು ಅಕ್ಕಿ, ಬೇಳೆ, ಉಪ್ಪು ಅದೆಲ್ಲ ತರ್ತಾರೆ ಮನೆಗೆ, ಏನೇನೋ ಹೇಳ್ತಾರೆ ಅಕ್ಷಯ ತೃತೀಯ ಅಂತ ಹೇಳಿದ್ರೆ. ಸೊ ನನಗೇನು ಅನ್ನಿಸ್ತು ಅಂದರೆ, ನಾವು ಕೊಟ್ಟಿದ್ದು ನಮಗೆ ರಿಟರ್ನ್ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಅರಿಶಿನ ಕುಂಕುಮ ಯಾರಿಗಾರು ಒಬ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಇವಳು ನನ್ನ ಫ್ರೆಂಡು, ಇವಳಿಗೆ ಅರಿಶಿನ ಕುಂಕುಮ ಬಳೆ ಇದನ್ನು ಕೊಡ್ತಾಯಿದ್ದೀನಿ. ಈ ಸೀರೆ ನಾನು ಊರಲ್ಲಿ ತೊಗೊಂಡಿದ್ದು, ತೋರಿಸಿದ್ದೆ ಲಾಸ್ಟ್ ಟೈಮು 3 ಸೀರೆ ತೊಗೊಂಡಿದ್ದಾಗ. ಅದೇ ಸೀರೆ ಇತ್ತು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸೀರೆ ಇರುತ್ತೆ, 1-2 ನಾನು ತೊಗೊತಾ ಇರ್ತೀನಿ. ಬಟ್ ಯಾರಿಗೆ ಕೊಡ್ತೀನಿ ಬಿಡ್ತೀನಿ ಅಂತ ನನಗೆ ಗೊತ್ತಿರಲ್ಲ, ಆ ಟೈಮ್ಗೆ ಅಷ್ಟೇ. ಸೊ ಇವಳಿಗೆ ಕೊಟ್ಟೆ ನಾನು. ಇವಳು ಒಬ್ಳಿಗೆ ಕೊಟ್ಟಿದ್ದು. ಸೊ ಯಾರಿಗೂ ಏನು ಕರೆದು ಎಲ್ಲ ಏನೂ ಕೊಡಲಿಲ್ಲ. ಆಮೇಲಿಂದ ತುಳಸಿ ಕಟ್ಟೆ ಹತ್ರ ಕೂಡ ಸಂಜೆ ಆಗಿದೆ ಅಂತ ದೀಪ ಹಚ್ಚಿದೆ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇಷ್ಟೇ ಇವತ್ತಿನ ಒಂದು ವಿಡಿಯೋ. ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ, ಈಶ್ವರನ ದೇವಸ್ಥಾನಕ್ಕೆ. ಹಾಗೆ ಒಂದು ಗೃಹ ಪ್ರವೇಶ ಇತ್ತು, ಅಲ್ಲೋಗಿ ಮುಯಿ ಕೊಟ್ಬಿಟ್ಟು ಅರಿಶಿನ ಕುಂಕುಮ ತೊಗೊಬಂದೆ. ನನಗೆ ಗೊತ್ತಿರೋರಾದರೆ ಆಲ್ಮೋಸ್ಟ್ ನಮ್ಮೂರಲ್ಲಿ ಈ ಥರ ಗೃಹ ಪ್ರವೇಶಕ್ಕೆಲ್ಲ ಹೋಗಿ ಬರ್ತೀನಿ. ಆದರೂ ನಾನೇನಂದರೆ ಮಧ್ಯಾಹ್ನ ಟೈಮ್ ಹೋಗಲ್ಲ, ಬೆಳಗ್ಗೆ ಟೈಮು ಹೋಗಲ್ಲ. ಸಾಮಾನ್ಯವಾಗಿ ಸಂಜೆ ಟೈಮಲ್ಲಿ ಹೋಗ್ತೀನಿ. ಯಾಕಂದರೆ ಎಲ್ಲ ರಿಲೇಷನ್ಸು ಮತ್ತು ನೆಂಟರುಗಳು ಜನ ಎಲ್ಲ ಖಾಲಿಯಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಒಂದು ರೀತಿ ಸಂಕೋಚ. ಬಟ್ ಗೊತ್ತಿರೋರಿಗೆ ನಾನು ಹೋಗ್ತೀನಿ. ನನಗೇನಂತಂದರೆ ಕರೆದೇ ಇದ್ರೂ ಹೋಗೋ ಅಷ್ಟು ದೊಡ್ಡತನೂ ನನಗಿಲ್ಲ, ಕರೆದ್ರೂ ಹೋಗದೇ ಇರೋಷ್ಟು ಜಂಬನೂ ನನಗಿಲ್ಲ. ಇದು ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಈ ಅಕ್ಷಯ ತೃತೀಯ ಬಗ್ಗೆ ಹೇಳ್ಬೇಕಂತಂದರೆ, ಕೆಲವರು ಚಿನ್ನ ಎಲ್ಲ ತೊಗೋತಾರೆ. ನಾನು ಯಾವತ್ತೂ ಇಷ್ಟು ವರ್ಷದಲ್ಲಿ ಅಕ್ಷಯ ತೃತೀಯಗೆ ಅಂತ ಹೇಳ್ಬಿಟ್ಟು ಅಂತ ಬಸವನ ಜಯಂತಿ ಈ ಟೈಮಲ್ಲಿ ನಾನು
ಏನು ಯಾವುದೇ ಥರ ಚಿನ್ನ ಎಲ್ಲ ಏನೂ ತೊಗೊಂಡಿಲ್ಲ. ಸೊ ಒಂದ್ಸಲನೂ ತೊಗೊಂಡಿಲ್ಲ. ಮತ್ತು ನಾರ್ಮಲಾಗಿ ಮನೆಯಲ್ಲೇ ಪೂಜೆ ಮಾಡ್ತಿದ್ದಂಥದ್ದು. ಸೊ ಈ ಸಲ ಏನಂದರೆ ನಾನು ತುಂಬ ವೀಡಿಯೋಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ, ಅಕ್ಷಯ ತೃತೀಯ ದಿನ ಮನೆಗೆ ಅಕ್ಕಿ ತಂದರೆ, ಬೇಳೆ ತಂದರೆ, ಅಥವಾ ದೇವ್ರ ಮನೆಯಲ್ಲಿಟ್ಟು ಇದನ್ನು ಪೂಜೆ ಮಾಡಿದ್ರೆ, ಅಥವಾ ನಾವು ಬಡವ್ರಿಗೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿದ್ರೆ ಅದು ಅಕ್ಷಯ ಆಗುತ್ತೆ. ಮತ್ತು ಚಿನ್ನ ತೊಗೊಳ್ಳೋ ಅಂಥವ್ರು ಚಿನ್ನದ ಬದಲಾಗಿ ಇದನ್ನು ತೊಗೊಬನ್ನಿ, ಮನೆಗೆ ಇದನ್ನು ತೊಗೊಬನ್ನಿ, ಒಳ್ಳೇದಾಗುತ್ತೆ, ಸಿರಿ ಸಂಪತ್ತು ಬರುತ್ತೆ ಅಂತ ಎಷ್ಟೊಂದು ವಿಡಿಯೋಸ್ಗಳನ್ನ ನಾನು ನೋಡಿದೆ. ಅದನ್ನು ನಾನು ಎಲ್ಲನೂ ಡೀಟೇಲಾಗಿ ನೋಡೋಕೆ ಹೋಗಲ್ಲ, ಬಟ್ ಲೈನ್ಸ್ಗಳನ್ನ ನೋಡಿದೆ. ನನಗೆ ಅನ್ನಿಸ್ತು, ಸೊ ಈ ಥರ ಎಲ್ಲ ತರೋದಕ್ಕಿಂತ ನಮಗೆ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು. ಸೊ ಅರಿಶಿನ ಕುಂಕುಮ ಒಬ್ರಿಗಾದ್ರೂ ಕೊಟ್ಟರೆ ಒಳ್ಳೇದಲ್ವಾ. ಸೊ ಅದು ನಮಗೆ ರಿಟರ್ನ್ ಸಿಗಲಿ ಅಷ್ಟೇ ಸಾಕು. ಯಾಕಂದರೆ ಪ್ರತಿ ಹೆಣ್ಣು ಬಯಸೋ ಅಂಥದ್ದು ಅರಿಶಿನ ಕುಂಕುಮ, ಹೂವು, ಬಳೆ, ಸೀರೆ. ಸೊ ಅದ್ರ ನೆಕ್ಸ್ಟ್ ಎಷ್ಟೇ ಗ್ರ್ಯಾಂಡ್ ಸೀರೆ ಆಗಲಿ, ಎಷ್ಟೇ ಗ್ರ್ಯಾಂಡ್ ಒಡವೆಗಳಾಗಲಿ, ಸ್ಲಿಪ್ಪರ್ಸ್ ಆಗಲಿ, ಏನೇ ಮೇಕಪ್ ಐಟಮ್ಸ್ ಆದ್ರೂ ಅದ್ರ ನೆಕ್ಸ್ಟ್ ತಾನೆ. ಸೊ ಇಷ್ಟೇ ಸಿಗಲಿ ನಮಗೆ ಸಾಕು ಅಂತ ಹೇಳ್ಬಿಟ್ಟು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಾಗಾಗಿ ನಾನು ಕೊಟ್ಟೆ. ಸೊ ಅವಳು ನನ್ನ ಫ್ರೆಂಡ್. ಹೇಳ್ಬೇಕಂತಂದರೆ ಸಂಬಂಧಿಕರು, ನೆಂಟರು ಹುಷಾರಿಲ್ಲ ಅಂತಂದಾಗ, ಕಷ್ಟ ಅಂದಾಗ ಸಹಾಯ ಮಾಡೋದು ಕಾಮನ್. ಬಟ್ ಯಾವುದೇ ಥರ ಸಂಬಂಧ ಇಲ್ಲ ಅಂತಂದ್ರೂ ನಮಗೆ ಕಷ್ಟ ಅಂದಾಗ ಅವ್ರ ಕೈಲಾಗಿದ್ದು ಸಹಾಯ ಮಾಡ್ತಾರಲ್ಲ, ಸೊ ಅದು ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳುತ್ತೆ. ನನಗೆ ಹುಷಾರಿಲ್ಲದ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾಳೆ ಅವಳು ಹಾಸ್ಪಿಟ್ಲಲ್ಲಿ. ಸೊ ಅದೊಂದು ಯಾವುದೇ ಆದ್ರೂ ಅಷ್ಟೇ, ಸಹಾಯ ಚಿಕ್ಕದಿರಲಿ ದೊಡ್ಡದಿರಲಿ ಕೊನೆವರೆಗೂ ನಾವು ನೆನೆಸ್ಕೋಬೇಕು. ಸೊ ಅದೊಂದು ನನಗೆ ಕೃತಜ್ಞತೆ ಇದೆ. ಯಾಕಂದರೆ ಯಾವುದೇ ಥರ ಸಂಬಂಧ, ರಕ್ತ ಸಂಬಂಧ ಅಲ್ಲ ಅಂತಂದ್ರೂ ಅಷ್ಟು ಯಾರೋ ಒಬ್ರು ಕಷ್ಟಕ್ಕಾಗೋ ಅಂತ ಒಂದು ಗುಣ ಎಲ್ಲರಲ್ಲೂ ಬರಲ್ಲ. ಸೊ ನನಗಂತೂ ಫಸ್ಟ್ ಆಫ್ ಆಲ್ ಒಬ್ಬ ವ್ಯಕ್ತಿನಲ್ಲಿ ಫಸ್ಟ್ ಇಷ್ಟ ಆಗೋವಂಥ ಗುಣ ಅಂದರೆ ಒಂದು ಮನುಷ್ಯತ್ವ. ಅದವ್ರು ಯಾರೇ ಆಗಿರಲಿ, ಸೊ ಒಂದು ಮನುಷ್ಯತ್ವ ಅಂತ ಫಸ್ಟು ಅವರಲ್ಲಿ ಇದೆಯಾ ಅಂತ ನೋಡಬೇಕು. ಯಾಕಂದರೆ ಮನುಷ್ಯತ್ವ ಅನ್ನೋದಿಲ್ಲ ಅಂದರೆ ಮೃಗಗಳಿಗೂ ನಮಗೂ ಯಾವುದೇ ಥರ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಷ್ಟಿತ್ತು ನಂದು 3 ದಿವಸದ ಒಂದು ವಿಡಿಯೋಸು. ಸೊ ಇದಾಗಿತ್ತು ನನ್ನ 3 ದಿನದ ಒಂದು ಲಾಗ್ಸು. ಸೊ ನೆಕ್ಸ್ಟು ಆದಷ್ಟು ಕಂಟಿನ್ಯೂ ಆಗಿ ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನಗೇನು ಗೊತ್ತೋ ಅದನ್ನು ನಾನು ಶೇರ್ ಮಾಡ್ಕೋತೀನಿ. ಸೊ ನೀವೆಲ್ಲ ಅಕ್ಷಯ ತೃತೀಯನ ಹೇಗೆ ಆಚರಣೆ ಮಾಡಿದ್ರಿ, ನಿಮ್ಮ ಕೈಲಾಗಿದ್ದೆಲ್ಲ ಏನೇನು ಸಹಾಯ ಮಾಡಿದ್ರಿ ಬೇರೆಯವ್ರಿಗೆ, ಅಥವಾ ನಿಮಗೆ ಏನೇನು ಮನೆಗೆ ತೊಗೊಬಂದ್ರಿ ಅಂತ ನಿಮ್ಗೆ ಇಷ್ಟ ಆದರೆ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ. ಸೊ ಇನ್ನೂ ಒಂದು ಬಡವ್ರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಲೂ ಹೇಳ್ತಾರೆ. ಅಕ್ಕಿ, ಬೇಳೆ, ಗೋಧಿ, ಸಕ್ಕರೆ, ಎಣ್ಣೆ, ಅಡುಗೆ ಎಣ್ಣೆ ಈ ಥರ ಎಲ್ಲ ಆದಷ್ಟು ಬೇರೆಯವ್ರಿಗೆ ಹಂಚುವಂಥದ್ದು, ಹಾಲು, ಮೊಸರು ಇದೂ ಕೂಡ. ಬಟ್ ನಮ್ಮ ಮನೆಯ ಸುತ್ತಮುತ್ತ ಅಂತ ತೀರಾ ಬಡವರು ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಕೊಡೋದಕ್ಕೆ ಹೋಗಿಲ್ಲ. ಏನಂತ ಹೇಳಿದ್ರೆ ಕೆಲವೊಂದು ಟೈಮಲ್ಲಿ ದೇವಸ್ಥಾನದ ಹತ್ರ ಟೆಂಟ್ ಹಾಕ್ಕೊಂಡಿರ್ತಾರೆ, ಬೇರೆ ಕಡೆಯಿಂದ ಬಂದಂಥವ್ರು, ಕುರಿ ಮಂದೆ ಅಂತ ಹೇಳ್ತಾರಲ್ಲ ಆ ಥರದವರು, ಮತ್ತು ಕಬ್ಬನ್ನ ಕುಯ್ಯೋದಕ್ಕೆಲ್ಲ ಬರ್ತಾರಲ್ಲ ಅವರು ಕೆಲವೊಂದು ಟೈಮಲ್ಲಿ ಅಂದರೆ ಕೆಲವೊಂದು ತಿಂಗಳುಗಳು ಮಾತ್ರ, ಆಮೇಲೆ ಅವರು ಖಾಲಿ ಮಾಡ್ಕೊ ಹೊರ್ಟೋಗ್ತಾರೆ. ಅದು ಬಿಟ್ಟರೆ ಯಾರು ಅಂತ ತೀರಾ ಬಡವರೆಲ್ಲ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಏನೂ ಕೊಡೋದಕ್ಕೆ ಹೋಗಿಲ್ಲ. ಸೊ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು, ಬಾಯ್.